ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಪ್ ಅಧಿಕಾರದ ಯುಗಾಂತ್ಯವಾಗಿದೆ. ಬಿಜೆಪಿ 27 ವರ್ಷಗಳ ವನವಾಸದ ಬಳಿಕ ನವೋದಯ ಆಗಿರುವಂಥದ್ದು. ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಬಿಜೆಪಿ ಹಿಡಿದಿದೆ. ಬಿಜೆಪಿಯಲ್ಲಿ ಒಂದು ನವೋಲ್ಲಾಸ ಈಗ ಮನೆ ಮಾಡಿದೆ. ಈಗ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಸಿಎಂ ಹುದ್ದೆಯ ರೇಸ್ನಲ್ಲಿ 5 ಘಟಾನುಘಟಿಗಳಿದ್ದಾರೆ. ಕೇಜ್ರಿವಾಲ್ ಅವರನ್ನು ಸೋಲಿಸಿದಂತಹ ಪರ್ವೇಶ್ ವರ್ಮಾ ಇದ್ದಾರೆ. ಆರ್ಎಸ್ಎಸ್ಗೆ ಆಪ್ತರಾಗಿರುವಂತಹ ಸತೀಶ್ ಉಪಾಧ್ಯಾಯ ಅವರಿದ್ದಾರೆ. ಆಶೀಶ್ ಸೂದ್, ಜಿತೇಂದ್ರ ಮಹಾಜನ್, ವಿಜಯೇಂದರ್ ಗುಪ್ತಾ, ಈ 5 ನಾಯಕರ ನಡುವೆ ತೀವ್ರ ಪೈಪೋಟಿ ಇದೆ. ಬಟ್ ಹೈಕಮಾಂಡ್ ಇಲ್ಲಿ ಯಾರನ್ನ ಆಯ್ಕೆ ಮಾಡುತ್ತೆ, ಯಾವ ಫಾರ್ಮುಲಾವನ್ನ ಅಪ್ಲೈ ಮಾಡುತ್ತೆ ಅನ್ನೋದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ, ಕುತೂಹಲ. ಯಾಕೆಂದ್ರೆ ಚುನಾವಣೆಗೂ ಮೊದಲು ಎಲ್ಲಿಯೂ ಕೂಡ ಮುಖ್ಯಮಂತ್ರಿ ಇವರೇ ಅಂಥೇಳಿ ಬಿಂಬಿಸುವಂತಹ ಕೆಲಸವನ್ನ ಬಿಜೆಪಿಯ ವರಿಷ್ಠರು ಮಾಡಿರಲಿಲ್ಲ. ಈಗ ಅತಿ ದೊಡ್ಡ ಸಾಧನೆಯನ್ನ ದೆಹಲಿಯಲ್ಲಿ ಕಮಲ ಪಡೆ ಮಾಡಿದೆ. ಸಹಜವಾಗಿಯೇ ವರಿಷ್ಠರಿಗೂ ಕೂಡ ಇದು ಸಂತಸಕ್ಕೆ ಕಾರಣವಾಗಿದೆ. ಬಟ್ ಯಾವ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ, ಯಾವ ಫಾರ್ಮುಲಾವನ್ನ ಅಪ್ಲೈ ಮಾಡಿ ಮುಂದಿನ ಸಿಎಂ ಅನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ, ಪ್ರಶ್ನೆ. 5 ನಡುವೆ ತೀವ್ರ ಪೈಪೋಟಿ ಇದೆ. 5 ರಿಂದ 10 ಜನ ಇರುವಂತಹದ್ದು ಲಿಸ್ಟ್ನಲ್ಲಿ. ಬಟ್ 5ರಲ್ಲಿ ಒಬ್ಬರು ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೊದಲ ಆಯ್ಕೆಯೇ ಪರ್ವೇಶ್ ವರ್ಮಾ ಅವರು. ಇವರು ದೆಹಲಿಯ ಮುಂದಿನ ಸಿಎಂ ಆಗಬಹುದು ಅನ್ನುವಂತಹ ಮಾತು. ಏಕೆಂದರೆ ದೆಹಲಿಯ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ. ಅದರ ಜೊತೆಗೇನೆ ಈ ಬಾರಿಯ ಚುನಾವಣಾ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಅವನ್ನ ಸೋಲಿಸಿದವರು ಇವರು. ಈ ಆಮ್ ಆದ್ಮಿಯ ಜಂಗಾಬಲವನ್ನೇ ಅಲುಗಾಡಿಸಿದವರು ಇವರು. ಹಾಗಾಗಿ ಇವರು ಈ ಬಾರಿ ಮುಖ್ಯಮಂತ್ರಿ ಆಗಬಹುದು ಅಂಥೇಳಿ ಕಳೆದ 6 ಚುನಾವಣೆಗಳಲ್ಲಿ ಇದೇ ಕ್ಷೇತ್ರದಲ್ಲಿ ಗೆದ್ದವರೇ ಸಿಎಂ ಆಗಿದ್ದಾರೆ. ಅದು ಶೀಲಾ ದೀಕ್ಷಿತ್ ಅವರಾಗಿರಬಹುದು, ಅದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರೇ ಆಗಿರಬಹುದು, ಸುಷ್ಮಾ ಸ್ವರಾಜ್ ಅವರೇ ಆಗಿರಬಹುದು. ಈಗ ಪರ್ವೇಶ್ ವರ್ಮಾ ಅವರು ಕೂಡ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದ್ದಾರೆ. 2014, 2019ರಲ್ಲಿ ಪಶ್ಚಿಮ ದೆಹಲಿ ಕ್ಷೇತ್ರದಿಂದ MP ಆಗಿದ್ರು. ಸಂಸದರಾಗಿ ಕೆಲಸ ಮಾಡಿರುವಂತಹ ಅನುಭವ ಇದೆ. ಹಾಗಾಗಿ ವರಿಷ್ಠರ ಮೊದಲ ಆಯ್ಕೆ ಅವರೇ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಪರ್ವೇಶ್ ವರ್ಮಾ ಅವರಿಗೆ ಸಿಗ್ಲಿಲ್ಲ ಅಂದ್ರೆ ಯಾರು? ಸತೀಶ್ ಉಪಾಧ್ಯಾಯ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಬ್ರಾಹ್ಮಣ ಸಮುದಾಯದ ಸತೀಶ್ ಉಪಾಧ್ಯಾಯ ಇವರಿಗೆ ಈ ಬಾರಿ ವರಿಷ್ಠರು ಮಣೆ ಹಾಕಬಹುದು ಅಂಥೇಳಿ. ಯಾಕೆ ಅಂದ್ರೆ ದೆಹಲಿಯ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿದ್ರು ಇವರು. ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅದರ ಜೊತೆಗೇನೆ ದೆಹಲಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿರುವಂತಹ ಅನುಭವ ಕೂಡ ಸತೀಶ್ ಉಪಾಧ್ಯಾಯ ಅವರಿಗಿದೆ. ಎಟ್ ದ ಸೇಮ್ ಟೈಮ್ NDMC ಉಪಾಧ್ಯಕ್ಷರು ಕೂಡ ಆಗಿದ್ರು. ಹೀಗಾಗಿ ಅವರಿಗೆ ಆಡಳಿತಾತ್ಮಕ ಅನುಭವ ಇದೆ. ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯ ಸಹ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿರುವಂತಹ ಅನುಭವ ಇದೆ. ಮುಖ್ಯವಾಗಿ ಸತೀಶ್ ಉಪಾಧ್ಯಾಯ ಅವರು RSSಗೆ ಆಪ್ತರು. RSS ಸೂಚನೆಯನ್ನು ವರಿಷ್ಠರು ಪಡೆದಿದ್ದೇ ಆದರೆ ಬಹುತೇಕ ಸತೀಶ್ ಉಪಾಧ್ಯಾಯ ಅವರು ದೆಹಲಿಯ ಮುಂದಿನ ಮುಖ್ಯಮಂತ್ರಿಗಳಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಹೆಸರು ಆಶೀಶ್ ಸೂದ್. ಆಶೀಶ್ ಸೂದ್ ಬಿಜೆಪಿಯ ಪಂಜಾಬಿ ಮುಖ. ದೆಹಲಿಯಲ್ಲಿ 5%ನಷ್ಟು ಸಿಖ್ ಮತಗಳಿತ್ತು. ಜೊತೆಗೆ ಈ ಬಾರಿ ಅದು ಸಾರಾಸಗಟಾಗಿ ಬಿಜೆಪಿಗೆ ಬಂದಿದೆ. ಹಾಗಾಗಿ ಪಂಜಾಬ್ನನ್ನ ಗಮನದಲ್ಲಿಟ್ಕೊಂಡೇನಾದರೂ ಒಂದು ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ವರಿಷ್ಠರು ಮುಂದಾಗ್ತಾರಾ ಅನ್ನುವಂತಹ ಕುತೂಹಲ ಇದೆ. ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಸದ್ಯ ಗೋವಾ ಬಿಜೆಪಿಯ ಉಸ್ತುವಾರಿ ಆಗಿದ್ದಾರೆ ಆಶೀಶ್ ಸೂದ್ ಅವರು. ಹಾಗಾಗಿ ಅನುಭವದ ಆಧಾರದ ಮೇಲೆ ವರಿಷ್ಠರ ಜೊತೆಗೆ ನಂಟಿರೋದ್ರಿಂದ, ನಿಕಟ ಸಂಪರ್ಕ ಇರೋದ್ರಿಂದ ಆಶೀಶ್ ಸೂದ್ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರೂ ಕೂಡ ಅಚ್ಚರಿ ಪಡುವ ಹಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರೀತಿ 5 ಹೆಸರು ಇರುವಂಥದ್ದು. ಅದರ ಜೊತೆಗೆ ಮತ್ತೊಬ್ಬರ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ. ಆಶೀಶ್ ಸೂದ್ ಅವರ ಒಂದಿಷ್ಟು ವಿಚಾರಗಳನ್ನು ನೋಡಿದ್ವಿ. ಜಮ್ಮು ಕಾಶ್ಮೀರದ ಸಹ ಉಸ್ತುವಾರಿಯಾಗಿಯೂ ಕೂಡ ಅವರು ಕೆಲಸ ನಿರ್ವಹಿಸಿದ್ರು. ಜಮ್ಮು ಕಾಶ್ಮೀರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಕೇಂದ್ರ ಬಿಜೆಪಿ ನಾಯಕರ ಜೊತೆಗೆ ನಿಕಟ ಸಂಬಂಧ ಇದೆ. ಮತ್ತೊಬ್ಬರು ಜಿತೇಂದ್ರ ಮಹಾಜನ್, ಇವರು ಕೂಡ ಸಿಎಂ ರೇಸ್ನಲ್ಲಿ ಇರುವಂತಹದ್ದು. ಇವರು ವೈಶ್ಯ ಸಮುದಾಯದ ಪ್ರತಿನಿಧಿಸ್ತಾರೆ. ಹಾಗಾಗಿ RSSಗೆ ತುಂಬ ಹತ್ತಿರವಿರುವಂತಹ ನಾಯಕರಾಗಿದ್ದಾರೆ. ಅದರ ಜೊತೆಗೇನೆ ರೋಹಾಸ್ತ್ ನಗರ ಕ್ಷೇತ್ರದಿಂದ ಈಗ MLA ಆಗಿ ಆಯ್ಕೆ ಆಗಿದ್ದಾರೆ. ಬಿಜೆಪಿಯಲ್ಲಿ ಹಿರಿಯರು, ಅನುಭವಿ. ಹಾಗಾಗಿ ಇವರಿಗೂ ಕೂಡ ವರಿಷ್ಠರು ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆ ಇದೆ. ಹಿರಿಯರು RSS ಅಂತ ಬಂದಾಗ
ಇನ್ನು ಮತ್ತೊಂದು ಹೆಸರು ವಿಜಯೇಂದರ್ ಗುಪ್ತಾ. ದೆಹಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಒಂದಲ್ಲ ಎರಡೆರಡು ಬಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿರುವಂಥದ್ದು. ದೆಹಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂತಹ ಅನುಭವ ಅವರಿಗಿದೆ. ಜೊತೆಗೆ ಇವರು ಕೂಡ ಬಿಜೆಪಿಯ ವೈಶ್ಯ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಆಪ್ ಅಲೆಯ ನಡುವೆಯೂ ಕೂಡ ಕಳೆದ ಚುನಾವಣೆಗಳಲ್ಲೂ ಕೂಡ ಇವರು ಜಯವನ್ನು ಸಾಧಿಸಿದ್ದಾರೆ. ಹಾಗಾಗಿ ವಿಜಯೇಂದ್ರ ಗುಪ್ತಾ ಅವರು ಕೂಡ ರೇಸ್ನಲ್ಲಿರುವಂತಹದ್ದು. ಈಗ ಅಳೆದು ತೂಗಿ ಯಾವ ರೀತಿಯ ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆಯಾಗಿದೆ.